ಬಿಜೆಪಿಯ ಪ್ರಯತ್ನ ಎಂಥ ಫಲ ಕೊಡಬಹುದು ಅನ್ನೋ ಕುತೂಹಲ ಇರುವಾಗಲೇ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಜೆನ್ಜಿ ಪಡೆಗಳನ್ನ ಸೆಳೆಯೋಕೆ ತರೇವಾರಿ ಪ್ರಯತ್ನವನ್ನ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾರತ್ ಜೋಡೋ ಯುವಕರ ಸಂಘಟನೆ, ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆ, ಎಲ್ಲಾ ವಿವರಗಳನ್ನ ನೋಡೋಣ ಎಳೆ ಎಳೆಯಾಗಿ. ಭಾರತೀಯ ರಾಜಕಾರಣದಲ್ಲಿ ಜೆನ್ಜಿ ಅಂದ್ರೆ 1997ರಿಂದ 2012 ನಡುವೆ ಜನಿಸಿರುವಂತಹ ಯುವ ಪೀಳಿಗೆಯ ಧ್ವನಿ ಈಗ ಅತ್ಯಂತ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದೆ. ಶೈಕ್ಷಣಿಕ ಅಕ್ರಮಗಳು, ಉದ್ಯೋಗ ಸೃಷ್ಟಿಯ ಕೊರತೆ ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಸವಾಲುಗಳನ್ನು ಎದುರಿಸ್ತಾ ಇರುವಂತಹ ಈ ಯುವ ಪಡೆ ಬೀದಿಗಿಳಿದು ಹೋರಾಡುತ್ತಾ ಶಾಸನಬದ್ಧ ಹಕ್ಕನ್ನ ಪ್ರತಿಪಾದನೆ ಮಾಡುತ್ತಿವೆ. ಇದನ್ನು ಗಮನಿಸಿಯೇ ಅತ್ತ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಜೆನ್ಜಿ ವರ್ಗವನ್ನ ಸೆಳೆಯಲು ಮಾಡುತ್ತಿರುವಂತಹ ತರಾವರಿ ಪ್ರಯತ್ನಗಳ ವಿವರಗಳನ್ನ ಮೊದಲ ಎಳೆಯಲ್ಲಿ ನೋಡಿದ್ರಿ. ಈ ಎಳೆಯಲ್ಲಿ ಇತ್ತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಜೆನ್ಜಿ ಪಡೆಯನ್ನ ಸೆಳೆಯಲು ಯಾವ ರೀತಿ ಪ್ರಯತ್ನಗಳನ್ನ ಮುಂದುವರಿಸಿದೆ ಅಂತ ನೋಡ್ತಾ ಹೋಗೋಣ. ರಾಹುಲ್ ಗಾಂಧಿ ಜೆನ್ಜಿ ಹೋರಾಟಕ್ಕೆ ಪ್ರಮುಖವಾಗಿ ಧ್ವನಿಯಾಗಿದ್ದು ಜಂತರ್ ಮಂತರ್ನಲ್ಲಿ ನಡೆದಂತಹ ವಿದ್ಯಾರ್ಥಿ ಚಳವಳಿಗಳು, ನೀಟ್ ಯುಜಿ ಹಾಗೂ ನೆಟ್ ಪರೀಕ್ಷಾ ಅಕ್ರಮಗಳ ವಿರುದ್ಧದ ದೇಶವ್ಯಾಪಿ ಯುವ ಪ್ರತಿಭಟನೆಗಳ ಸಮಯದಲ್ಲಿ ಇತ್ತೀಚೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಜೆನ್ಜಿ ಯುವಕರು ಬೃಹತ್ ಹೋರಾಟವನ್ನು ನಡೆಸಿದಾಗ ರಾಹುಲ್ ಗಾಂಧಿ ನೇರವಾಗಿ ಅಖಾಡಕ್ಕಿಳಿದು ಚಾತ್ರೋಂ ಕಿ ಗೂಂಜ್ ಅಭಿಯಾನದ ಮೂಲಕ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆ ವೇಳೆ ಜೆನ್ಜಿ ಯುವಕರೊಂದಿಗೆ ಚರ್ಚೆ, ಸಂಸತ್ತಿನ ಒಳಗೂ ಜೆನ್ಜಿ ಪರ ಹೋರಾಟ ಹಾಗೂ ಪರೀಕ್ಷಾ ಅಕ್ರಮಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ. ಪ್ರತಿಭಟನೆ ಹೀಗೆ ಆ ವರ್ಗದ ಜೊತೆ ನೇರವಾಗಿ ಕನೆಕ್ಟ್ ಆಗುವ ಪ್ರಯತ್ನ ಮಾಡಿದರು. ಇನ್ಸ್ಟಾಗ್ರಾಂನ ಆಸ್ಕ್ ಮಿ ಎನಿಥಿಂಗ್ ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೂಲಕ ಜೆನ್ಜಿ ಯುವಕರೊಂದಿಗೆ ನೇರ ಸಂವಾದ ನಡೆಸಿ ಯುವಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾ ಪ್ರತಿಭಟಿಸುವ ಹಕ್ಕನ್ನು ಬೆಂಬಲಿಸಿದರು. ಜಾರ್ಖಂಡ್ನಂತಹ ಮಿತ್ರ ಪಕ್ಷಗಳ ಆಡಳಿತವಿರುವ ರಾಜ್ಯಗಳಲ್ಲೂ ವಿದ್ಯಾರ್ಥಿಗಳ ಮುಷ್ಕರ ನಡೆದಾಗ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಜೆನ್ಜಿ ಪರ ಟ್ವೀಟ್ ಮಾಡಿ ಯುವಕರ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸುವಂತೆ ಧ್ವನಿಯಾದರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಈ ಪೂರ್ಣ ಪ್ರಮಾಣದ ಬೆಂಬಲವು ಜೆನ್ಜಿ ಹೋರಾಟಗಾರರಿಗೆ ರಾಜಕೀಯ ಸುರಕ್ಷತೆ ಹಾಗೂ ಬಲ ತಂದುಕೊಟ್ಟಿತು. ರಾಜಕೀಯದಿಂದ ದೂರ ಉಳಿತಾ ಇದ್ದ ಯುವ ವರ್ಗವು ಕಾಂಗ್ರೆಸ್ ತಮಗೆ ಹತ್ತಿರವಾಗ್ತಾ ಇದೆ ಎಂಬ ಭಾವನೆ ತಿಳಿಯುವಂತೆ ಮಾಡಿತು. ಇದೇ ಮಾದರಿಯನ್ನ ಕಾಂಗ್ರೆಸ್ ಆಡಳಿತವಿರುವ ತೆಲಂಗಾಣ, ಹಿಮಾಚಲ ಪ್ರದೇಶ ಹಾಗೂ ಕರ್ನಾಟಕ ರಾಜ್ಯಗಳಲ್ಲಿಯೂ ವಿಸ್ತರಿಸಲಾಗ್ತಾ ಇದ್ದು ಯುವ ಕೇಂದ್ರಿತ ನೀತಿಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಭಾರತ್ ಜೋಡೋ ಹೆಸರಲ್ಲಿ ಯುವ ಬಲ, ರಾಜ್ಯ ಸರ್ಕಾರದಿಂದ ಜೆನ್ಜಿಗೆ ಬೆಂಬಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಜೆನ್ಜಿ ಹಾಗೂ ಯುವ ಜನಾಂಗವನ್ನ ಸಂಘಟಿಸಲು ಭಾರತ್ ಜೋಡೋ ಯುವಕ ಸಂಘ ಎಂಬ ಬೃಹತ್ ಯೋಜನೆಗೆ ಚಾಲನೆ ನೀಡಿದೆ. ರಾಜ್ಯಾದ್ಯಂತ ಒಟ್ಟು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಇದರಲ್ಲಿ 6,000 ಸಂಘಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಾಗೂ 4,000 ಸಂಘಗಳು ನಗರ ವಾರ್ಡ್ಗಳಲ್ಲಿ ಸ್ಥಾಪನೆಯಾಗ್ತಿವೆ. ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1960ರ ಅಡಿಯಲ್ಲಿ ಈ ಸಂಘಗಳನ್ನ ವಿಶೇಷ ಆನ್ಲೈನ್ ಪೋರ್ಟಲ್ ಹಾಗೂ ಸೇವಾ ಸಿಂಧು ಕೇಂದ್ರಗಳ ಮೂಲಕ ನೋಂದಾಯಿಸಿಕೊಳ್ಳಲಾಗ್ತಾ ಇದೆ. ಪ್ರತಿಯೊಂದು ಭಾರತ್ ಜೋಡೋ ಯುವಕ ಸಂಘಕ್ಕೆ ಸರ್ಕಾರವು ವರ್ಷಕ್ಕೆ 10 ಲಕ್ಷ ವಾರ್ಷಿಕ ಅನುದಾನ ನೀಡ್ತಾ ಇದೆ. ಈ ಬೃಹತ್ ಯೋಜನೆಗಾಗಿ ಕರ್ನಾಟಕ ಸರ್ಕಾರ ಒಟ್ಟು 1,010 ಕೋಟಿ ರೂಪಾಯಿ ಬಜೆಟ್ ಮೀಸಲಿಟ್ಟಿದೆ. ಅದರಲ್ಲಿ 1,000 ಕೋಟಿ ರೂಪಾಯಿ ನೇರ ಅನುದಾನ ಮತ್ತು 10 ಕೋಟಿ ರೂಪಾಯಿ ನಿರ್ವಹಣಾ ವೆಚ್ಚಕ್ಕೆ ಅಂತ ನೀಡಲಾಗಿದೆ. ಇಷ್ಟೇ ಅಲ್ಲದೆ ಪ್ರತಿಯೊಂದು ಸಂಘದ ಯುವ ತರಬೇತುದಾರರಿಗೆ ವರ್ಷಕ್ಕೆ 24,000 ರೂಪಾಯಿ ಗೌರವಧನ ನೀಡಲಾಗ್ತಾ ಇದೆ. ಪ್ರತಿ ಸಂಘದಲ್ಲಿ ಕನಿಷ್ಠ 100 ಸದಸ್ಯರು ಇರಬೇಕು. 16ರಿಂದ 35 ವರ್ಷದೊಳಗಿನ ಪ್ರತಿಯೊಬ್ಬರಿಗೂ ಕೂಡ ಈ ಸಂಘದಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶವಿದೆ. ಜೆನ್ಜಿ ವಯೋಮಾನದ
ವರ್ಗ ಅಂದ್ರೆ 14ರಿಂದ 29 ವರ್ಷ ವಯಸ್ಸಿನವರು ಪೂರ್ಣ ಪ್ರಮಾಣದಲ್ಲಿ ಈ ಯೋಜನೆಯ ವ್ಯಾಪ್ತಿಗೆ ಒಳಪಡ್ತಾರೆ. ಆದ್ದರಿಂದ ಜೆನ್ಜಿ ಯುವಕರು ಈ ಸಂಘಗಳ ಪ್ರಮುಖ ಭಾಗವಾಗಲು ಮುಕ್ತ ಅವಕಾಶವಿದೆ. ಪ್ರತಿ ಸಂಘವು 15 ಸದಸ್ಯರ ಕಾರ್ಯಕಾರಿ ಸಮಿತಿಯನ್ನು ಹೊಂದಿದ್ದು 2 ವರ್ಷಗಳ ಅವಧಿಗೆ ಆಯ್ಕೆಯಾಗುತ್ತದೆ. ಈ ಸಂಘಗಳಿಗೆ ಸ್ಥಳೀಯ ಶಾಲೆ, ಕಾಲೇಜು ಅಥವಾ ಸೌಧಗಳಲ್ಲಿ ಜಾಗವನ್ನು ನೀಡಲಾಗುತ್ತದೆ. ಇವುಗಳ ಮೂಲ ಕೆಲಸವೆಂದರೆ ಭಾರತ್ ಜೋಡೋ ಸಂಘಗಳ ಕಾರ್ಯವ್ಯಾಪ್ತಿ ಹಾಗೂ ಮೂಲ ಕೆಲಸ ಏನು ಅಂದ್ರೆ ಕ್ರೀಡೆ ಮತ್ತು ಗ್ರಾಮೀಣ ಖೇಲೋಕೂಟಗಳ ಆಯೋಜನೆ, ಕೌಶಲ್ಯ ಅಭಿವೃದ್ಧಿ ಹಾಗೂ ಡಿಜಿಟಲ್ ತರಬೇತಿ, ಸಾಮಾಜಿಕ ಸಾಮರಸ್ಯ, ಆರೋಗ್ಯ ಹಾಗೂ ಸ್ವಚ್ಛತಾ ಅಭಿಯಾನಗಳು, ಯುವ ನಾಯಕತ್ವ ಬೆಳೆಸುವುದು ಹಾಗೂ ವೈಜ್ಞಾನಿಕ ಮನೋಭಾವ ಮೂಡಿಸುವುದು ಮುಖ್ಯವಾದ ಕೆಲಸಗಳು. ಪ್ರಜಾಪ್ರಭುತ್ವಕ್ಕೆ ಯುವ ಶಕ್ತಿ, ಚುನಾವಣಾ ಕಣಕ್ಕೆ ವಿದ್ಯಾರ್ಥಿ ಶಕ್ತಿ. ಭಾರತ್ ಜೋಡೋ ಸಂಘಗಳ ಸಂಘಟನೆ ಅಷ್ಟೇ ಅಲ್ಲ, ಕಾಲೇಜಿನ ಮಟ್ಟದಲ್ಲೂ ಕೂಡ ಜೆನ್ಜಿಗಳನ್ನ ಸೆಳೆಯಲು ಕಾಂಗ್ರೆಸ್ ಯೋಜನೆ ರೂಪಿಸಿದೆ. ಅದೇನು ಅಂದ್ರೆ ವಿದ್ಯಾರ್ಥಿ ಸಂಘ ಚುನಾವಣೆಯ ಮರು ಆರಂಭ. ಕರ್ನಾಟಕ ರಾಜಕಾರಣದಲ್ಲಿ ಮತ್ತೊಂದು ಐತಿಹಾಸಿಕ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದು ಏನಪ್ಪಾ ಅಂದ್ರೆ ದಶಕಗಳ ಕಾಲ ನಿಷೇಧಕ್ಕೆ ಒಳಗಾಗಿದ್ದ ಕಾಲೇಜು ವಿದ್ಯಾರ್ಥಿ ಸಂಘಗಳ ಚುನಾವಣೆಗಳನ್ನ ಮರು ಆರಂಭಿಸುವುದು. ಕರ್ನಾಟಕದಲ್ಲಿ 1989 ಮತ್ತು 90ರ ದಶಕದಲ್ಲಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ನಡೆಯುತ್ತಿದ್ದಂತಹ ಹಿಂಸಾಚಾರ ಹಾಗೂ ರಾಜಕೀಯ ಪ್ರಭಾವದ ಕಾರಣಕ್ಕಾಗಿ ವಿದ್ಯಾರ್ಥಿ ಚುನಾವಣೆಗಳನ್ನ ನಿಷೇಧಿಸಲಾಗಿತ್ತು. ಆಗ ಮುಖ್ಯಮಂತ್ರಿಯಾಗಿದ್ದ ವೀರೇಂದ್ರ ಪಾಟೀಲ್ರು ಹಾಗೂ ಉನ್ನತ ಶಿಕ್ಷಣ ಸಚಿವ KH ರಂಗನಾಥ್ ಅವರು ವಿದ್ಯಾರ್ಥಿ ಚುನಾವಣೆಗಳ ನಿಷೇಧಿಸುವ ತೀರ್ಮಾನವನ್ನು ಮಾಡ್ತಾರೆ. ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವು ವಿಶ್ವವಿದ್ಯಾಲಯಗಳ ಹಾಗೂ ಪದವಿ ಕಾಲೇಜುಗಳಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಮರುಸ್ಥಾಪಿಸಲು ಈ ಚುನಾವಣೆಗಳನ್ನ ಮತ್ತೆ ಪ್ರಾರಂಭಿಸಲು ಯೋಜಿಸ್ತಾ ಇದೆ. ಪ್ರಸ್ತುತ ಉನ್ನತ ಶಿಕ್ಷಣ ಇಲಾಖೆಯು ಇದಕ್ಕಾಗಿ ಹೊಸ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸುವ ಹಂತದಲ್ಲಿದೆ. ಇದರ ಮೂಲ ಉದ್ದೇಶವೇ ಟಾರ್ಗೆಟ್ ಜೆನ್ಜಿ. ಟಾರ್ಗೆಟ್ ಜೆನ್ಜಿ ಸಂಕಲ್ಪದೊಂದಿಗೆ ರಾಜ್ಯ ಸರ್ಕಾರ ಮರು ಆರಂಭಿಸುತ್ತಿರುವಂತಹ ವಿದ್ಯಾರ್ಥಿ ಚುನಾವಣೆಯ ಮೂಲ ಇದರ ಭವಿಷ್ಯದ ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ಕೇವಲ ರಾಜಮನೆತನದವರಿಂದ ಅಲ್ಲದೆ ಸಾಮಾನ್ಯ ಕುಟುಂಬದ ಯುವಕರಿಂದ ಹೊಸ ನಾಯಕರನ್ನ ಬೆಳೆಸುವ ಗುರಿ ಇದೆ ಅಂತ ರಾಜ್ಯ ಸರ್ಕಾರ ಹೇಳಿಕೊಳ್ತಾ ಇದೆ. ಜೆನ್ಜಿ ಜನಾಂಗದ ರಾಜಕೀಯ ಸಕ್ರಿಯತೆಯ ಮೂಲ ಉದ್ದೇಶವಿದ್ದು ಕ್ಯಾಂಪಸ್ ಹಂತದಲ್ಲೇ ಪ್ರಜಾಪ್ರಭುತ್ವದ ಮೌಲ್ಯಗಳು, ಮತದಾನದ ಹಕ್ಕು ಹಾಗೂ ಹಕ್ಕುಗಳ ಹೋರಾಟದ ಅರಿವನ್ನು ಮೂಡಿಸುವುದು ಹಾಗೂ ಕ್ಯಾಂಪಸ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವಿದ್ಯಾರ್ಥಿಗಳ ಶೈಕ್ಷಣಿಕ ಮೂಲಸೌಕರ್ಯ ಹಾಗೂ ಪರೀಕ್ಷಾ ಸಮಸ್ಯೆಗಳನ್ನ ಅವರೇ ಪ್ರಜಾಸತ್ತಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ವೇದಿಕೆ ಕಲ್ಪಿಸುವುದು ಈ ವಿದ್ಯಾರ್ಥಿ ಚುನಾವಣೆಗಳ ಮರು ಆರಂಭದ ಮೂಲ ಉದ್ದೇಶ. ಕಾಂಗ್ರೆಸ್ ಪಕ್ಷ ಜೆನ್ಜಿ ಪ್ರತಿಭಟನೆಗೆ ಬೆಂಬಲ ನೀಡುವ 1010 ಕೋಟಿ ವೆಚ್ಚದ ಭಾರತ್ ಜೋಡೋ ಯುವಕ ಸಂಘಗಳ ಸ್ಥಾಪಿಸುವ ಹಾಗೂ ಕಾಲೇಜು ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿ ಚುನಾವಣೆಯ ಮರು ಆರಂಭ ಮಾಡುವ ಈ ಪ್ರಯತ್ನಗಳನ್ನ ಕೇವಲ ಯೋಜನೆಗಳಾಗಿ ನೋಡದೆ ಆಳವಾದ ರಾಜಕೀಯ ತಂತ್ರಗಾರಿಕೆ ಎಂಬ ವಿಶ್ಲೇಷಣೆಗಳು ಕೂಡ ಇವೆ. ಇಂದಿನ ಜೆನ್ಜಿ ಯುವಕರು ಯಾವುದೇ ಸಾಂಪ್ರದಾಯಿಕ ರಾಜಕೀಯ ಪಕ್ಷದ ಕಟ್ಟಾ ಬೆಂಬಲಿಗರಲ್ಲ. ಅವರು ವಿಚಾರ ಆಧಾರಿತ ಹಾಗೂ ಉದ್ಯೋಗ ಆಧಾರಿತ ಪ್ರಶ್ನೆಗಳನ್ನು ಕೇಳುವ ವರ್ಗ. ಇಂತಹ ಸಮಯದಲ್ಲಿ ಗ್ರಾಮ ಮಟ್ಟದ ಭಾರತ್ ಜೋಡೋ ಯುವಕ ಸಂಘಗಳ ಮೂಲಕ ಸ್ಥಳೀಯವಾಗಿ ಲಕ್ಷಾಂತರ ಯುವಕರನ್ನ ತಲುಪುವುದು ಮತ್ತು ಕಾಲೇಜು ಚುನಾವಣೆಯ ಮೂಲಕ ಕ್ಯಾಂಪಸ್ಗಳಲ್ಲಿ ನೆಟ್ವರ್ಕ್ ನಿರ್ಮಿಸುವುದು ಕಾಂಗ್ರೆಸ್ ಪಕ್ಷಕ್ಕೆ ಸುದೀರ್ಘ ರಾಜಕೀಯ ಲಾಭ ತಂದುಕೊಡುವ ತಂತ್ರದ ಭಾಗವಾಗಿದೆ. ಯುವ ಜನಾಂಗದ ಆಕ್ರೋಶಕ್ಕೆ ಧ್ವನಿಯಾಗುತ್ತಾ ಅದೇ ಯುವ ಸಮುದಾಯಕ್ಕೆ ಆರ್ಥಿಕ ಹಾಗೂ ಸಂಘಟನಾತ್ಮಕ ಶಕ್ತಿ ನೀಡುವ ಮೂಲಕ ಕರ್ನಾಟಕ ಸರ್ಕಾರವು ದೇಶದಲ್ಲೇ ನೂತನ ಯುವ ರಾಜಕೀಯ ಮಾದರಿಯನ್ನ ರೂಪಿಸಲು ಹೆಜ್ಜೆ ಇಟ್ಟಿದೆ. ಇದು ಯುವ ಪೀಳಿಗೆಯ ಪ್ರಗತಿಗೆ ದಾರಿಯಾಗುವುದು ಅಥವಾ ರಾಜಕೀಯ ಧ್ರುವೀಕರಣಕ್ಕೆ ಕಾರಣವಾಗುವುದು ಎಂಬುದನ್ನು ಮುಂಬರುವ ದಿನಗಳು ನಿರ್ಧರಿಸಲಿವೆ.